ಸೊ ಮಾಸ್ಟರ್ ಅಂದರೆ ನಿಜವಾಗ್ಲೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ. ಮಾಸ್ಟರ್ ಮೈಂಡ್ ಯಾರು ಅಂದರೆ ಒಂದು ಕೆಲಸ ಶುರು ಮಾಡಿ ಎಂಡ್ ಮಾಡೋಷ್ಟ್ರೊಳಗಡೆ 108 ಆಲೋಚನೆಗಳು, 108 ಆಲೋಚನೆಗಳೇ 108 ಅಡೆತಡೆಗಳು, 108 ಕುಂದುಕೊರತೆಗಳು. ಏನೋ ಒಂದು ಕೆಲಸ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದರಲ್ಲೂ ಹೊಸ ಕೆಲಸಗಳಂತೂ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ. ಆ 108 ಕೆಲಸದಲ್ಲಿ, ಆ 108 ಆಲೋಚನೆಗಳಲ್ಲಿ ನಮಗೆ ಯಾವುದೋ ಒಂದೇ ಒಂದು ಮಾತ್ರ ಆ ಕೆಲಸವನ್ನು ಫುಲ್ಫಿಲ್ ಮಾಡೋದಕ್ಕೆ ಅದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದನ್ನು ಕೋರ್ ಅಂತ ಕರಿತೀನಿ ನಾನು. ಸೊ ಅರ್ತ್ ಕೋರ್, ಸೊ ಸೂರ್ಯ ಸನ್ ಕೋರ್ ಅಂತ ಏನು ಕರಿತೀನಿ, ಆ ಥರ ಅದನ್ನು ಕೋರ್ ಪಾಯಿಂಟ್ ಅಂತ ಕರಿತೀನಿ. ಆ ಕೋರನ್ನು ಟಚ್ ಮಾಡಿದಾಗ ಮಾತ್ರನೇ ನಮ್ಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ. ಆ ಕೋರನ್ನು ಟಚ್ ಮಾಡಲಿಲ್ಲ ನಮಗೆ ಸಾಧ್ಯವಾಗೋದು. ಅದೇ ರೀತಿ ಮಾಸ್ಟರ್ ಮೈಂಡ್ ಇರೋರು 10ರಲ್ಲಿ 3 ಟಚ್ ಮಾಡ್ತಾರೆ, ಮ್ಯಾಕ್ಸಿಮಮ್ 7 ಟಚ್ ಮಾಡ್ತಾರೆ. ಅಂದರೆ ಅವ್ರ ಕೋರ್ ಪಾಯಿಂಟ್ ಎಷ್ಟಿದೆ ಅಂದರೆ 70% ಇದೆ. ನಮ್ದೆಷ್ಟಿದೆ ಅಂತಂದರೆ 1% ಇಲ್ಲ. ಅದು 0.7% ಮಾತ್ರನೇ ಇರೋದು, 1% ಇಲ್ಲ. ನಮ್ದು ನಾರ್ಮಲ್ ಆಗಿರೋಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ಅದನ್ನು ನಾವು ನಿರಂತರವಾಗಿ ಬೆಳೆಸ್ಕೊಳ್ಬೇಕು. ಆ ಬೆಳೆಸ್ಕೊಳ್ಳುವಂಥ ಒಂದು ಕ್ರಿಯೆನೇ ಈ ಮಾಸ್ಟರ್ ಮೈಂಡ್ ಕ್ಲಾಸ್. ಅದನ್ನು ಹೇಗೆಲ್ಲ ಬೆಳೆಸ್ಕೊಳ್ಬೇಕು, ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಬೇಕು, ಹೇಗೆ ಸಮೃದ್ಧಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ.